ಕರ್ನಾಟಕ 50ರ ಸುವರ್ಣ ಸಂಭ್ರಮದ ರಥಯಾತ್ರೆಯು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಟ್ಟು 50 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ತಾಲೂಕಿಗೆ ದಿನಾಂಕ 7/3/2024ರಂದು ಸುವರ್ಣ ಸಂಭ್ರಮದ ರಥಯಾತ್ರೆ ಆಗಮಿಸುತ್ತಿದ್ದು 8 ಹಾಗೂ 9ನೇ ದಿನಾಂಕದಂದು ಖಾನಾಪುರ ಮತ್ತು ನಂದಗಡದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದರಿಂದ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳು, ಶಾಲಾ ಮಕ್ಕಳು, ಕಲಾ ತಂಡಗಳು, ಪತ್ರಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರು ಮಾತನಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿಠ್ಠಲ ಹಿಂಡಲ್ಕರ ಅವರು ಮಾತನಾಡಿ, ಈ ಸುವರ್ಣ ಸಂಭ್ರಮದ ರಥಯಾತ್ರೆಯು ನಮ್ಮ ತಾಲೂಕಿಗೆ ಆಗಮಿಸುತ್ತಿರುವುದು ತುಂಬಾ ಸಂತೋಷ ತಂದಿದೆ. ಆದ್ದರಿಂದ ಎಲ್ಲ ಸಂಘಟನೆಗಳು, ಅಧಿಕಾರಿಗಳು, ಶಾಲಾ ಮಕ್ಕಳು, ಕಲಾ ತಂಡಗಳು ಸೇರಿ ಯಾತ್ರೆಗೆ ಪೂಜೆ ಸಲ್ಲಿಸಿ ಅತಿ ವಿಜೃಂಭಣೆಯಿಂದ ಕನ್ನಡದ ಹಬ್ಬವನ್ನ ಆಚರಿಸಬೇಕೆಂದು ಹೇಳಿದರು. ವರದಿ ಟಿ ಶಶಿಕಾಂತ್, ವಜಿ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ. ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇನ್ನಿತರ ಎಲ್ಲ ಪದಾಧಿಕಾರಿಗಳನ್ನು ಕೂಡ ನಾನು ತುಂಬ ಇದರಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇತರೆ ಇಲಾಖೆಗಳಿಂದ ಕೂಡ ಆಗಮಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗಗಳನ್ನು ಕೂಡ ನಾನು ಇತರೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನು, ಅಧ್ಯಕ್ಷರುಗಳನ್ನು ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರನ್ನು ಕೂಡ ನಾನು ತುಂಬದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ತಹಶೀಲ್ದಾರ್ ಸಾಹೇಬರು ನಡೆಸಬೇಕಂತ ಕೇಳ್ತಾರೆ. 7 ತಾರೀಕು ನಮ್ಮಲ್ಲಿ ರಾತ್ರಿ ಬರ್ತೀವಿ, ಅದನ್ನ ಹಿಡಿಬೇಡ. 8 ತಾರೀಕು ಬೆಳಗ್ಗೆ ನಮ್ಮಲ್ಲಿ ಕಾರ್ಯಕ್ರಮ, 20 ತಾರೀಕಿಗೆ ನಂದಗಡ, ಖಾನಾಪುರ, 9 ನಂದಗಡ. ನಿಮಗೆಲ್ಲ ಗೊತ್ತಿರುವಂತೆ ನಮ್ಮದು ಕರ್ನಾಟಕ ಅಂತ ನಾಮಕರಣ 50 ವರ್ಷ, 23 ನಾವು 5 ವರ್ಷ ಪೂರ್ತಿ ಮಾಡಿದ್ವಿ. ಅದಕ್ಕೆ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಹಾಕೊಂಡು ಅದಕ್ಕೊಂದು ರಥಯಾತ್ರೆ ನಮ್ಮ ತಾಲೂಕಿನಲ್ಲಿ ಹತ್ತರಿಂದ ಸ್ಟಾರ್ಟ್ ಆಗಿತ್ತು. 10ರಿಂದ ಸ್ಟಾರ್ಟ್ ಆಗಿ 8ನೇ ತಾರೀಕು 7ನೇ ತಾರೀಕು ರಾತ್ರಿಗೆ ಬರ್ತದೆ ಸ್ಟಾರ್ಟ್ ಆಗ್ತದೆ. 9 ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಮಾಡೋಣ. 8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾನು ಎಲ್ಲಿ ತರೋಣ? ನಮ್ಮ ಆಫೀಸ್ ತರೋಣ, ಸರ್ಕಲ್ ನಾಗ ತರೋಣ. ಎಷ್ಟು ಜನ ಬರ್ತಾರೆ ಅದ್ರ ಜೊತೆ? ರಥ ತರತಾರಲ್ಲ ಸರ್? ಇಲ್ಲ, ರಥ ನಮ್ಗೆ ದೊಡ್ಡ ಗಾಡಿ ಇರ್ತದೆ. ಪಕ್ಕದ ಕಡೆ ನಮ್ಮ ಮೊನ್ನೆ ಸಂವಿಧಾನ ಜಾಗೃತಿ ಕರ್ನಾಟಕ ಅಂಥೇಳಿ ನಾಮಕರಣ ಆಗಿ ಸುಮಾರು 50 ವರ್ಷಗಳ ಕಳೆದಿರೋದ್ರಿಂದ ಕರ್ನಾಟಕ ಸುವರ್ಣ ಸಂಭ್ರಮ ಅನ್ನುವಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಕರ್ನಾಟಕ ಸುವರ್ಣ ಸಂಭ್ರಮ ಆಚರಣೆ ಮಾಡ್ತಾ ಇರೋದು ಕನ್ನಡಿಗರಿಗೆ ಅತ್ಯಂತ ಸಂತೋಷದಾಯಕ ವಿಷಯ. ಯಾಕಂತ ಹೇಳಿದರೆ ಕನ್ನಡದ ಹಬ್ಬ ಇದು. ಪ್ರತಿ ವರ್ಷ ನಾವು ನವೆಂಬರ್ 1ಕ್ಕೆ ಮಾತ್ರ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇರ್ತೀವಿ. ಆದರೆ ಅದರ ಜೊತೆಗೆ ಈ ವರ್ಷ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕರ್ನಾಟಕ ಸುವರ್ಣ ಸಂಭ್ರಮ. ಇದೊಂದು ಒಳ್ಳೆಯ ಒಂದು ಯೋಜನೆ ಇದು. ಯಾಕಂತ ಹೇಳಿದರೆ ಕನ್ನಡಿಗರಿಗೆ ಕರ್ನಾಟಕ ಅಂತ ನಾಮಕರಣ ಆದಮೇಲೆ 50 ವರ್ಷ ತುಂಬಿರೋದ್ರಿಂದ ಒಂದು ವಿಜಯೋತ್ಸವದ ರೀತಿಯಲ್ಲಿ ಈ ಸುವರ್ಣ ಸಂಭ್ರಮವನ್ನು ಆಚರಿಸಲಿಕ್ಕೆ ಕನ್ನಡಿಗರೆಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಈ ತಿಂಗಳ 7ನೇ ತಾರೀಕಿಗೆ ಸಾಯಂಕಾಲ ಅದು ರಥಯಾತ್ರೆ ಖಾನಾಪುರಕ್ಕೆ ತಲುಪ್ತದೆ. 8ನೇ ತಾರೀಕು ಮತ್ತು 9ನೇ ತಾರೀಕಿನಂದು ಖಾನಾಪುರ ತಾಲೂಕಿನಲ್ಲಿ 8ನೇ ತಾರೀಕು ಖಾನಾಪುರ ಮತ್ತು 9ನೇ ತಾರೀಕು ನಂದಗಡದಲ್ಲಿ ಏನು ರಥ ಯಾತ್ರೆ ಮಾಡ್ತದೆ. ಆ ಸಂದರ್ಭದಲ್ಲಿ ರಥಯಾತ್ರೆಗೆ ಪೂಜೆಯನ್ನು ಸಲ್ಲಿಸಿ ಗೌರವ ಸಲ್ಲಿಸುವುದರ ಮೂಲಕ ವಾದ್ಯ ಮೇಳಗಳು, ಕಲಾ ತಂಡಗಳು ಹಾಗೂ ಎಲ್ಲ ಶಾಲಾ ಮಕ್ಕಳು ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಅದರ ಜೊತೆಗೆ ಪತ್ರಕರ್ತರು, ಎಲ್ಲ ತಾಲೂಕು ಆಡಳಿತ ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ
ಈ ರಥೋತ್ಸವವನ್ನು ಸ್ವಾಗತ ಮಾಡಿ ರಥೋತ್ಸವಕ್ಕೆ ಗೌರವ ಸಲ್ಲಿಸುವುದರ ಮೂಲಕ ಕರ್ನಾಟಕಕ್ಕೆ ಗೌರವ ಸಲ್ಲಿಸುವ ರೀತಿಯಲ್ಲಿ ನಾವೆಲ್ಲರೂ ನಡೆದುಕೊಳ್ಬೇಕು. ಅದಕ್ಕಾಗಿ ಎಲ್ಲ ಕನ್ನಡಪರ ತಾಲೂಕಿನಲ್ಲಿರುವಂಥ ಎಲ್ಲ ಕನ್ನಡಪರ ಸಂಘಟನೆಗಳು, ವಿವಿಧ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಾನು ಎಲ್ಲರಲ್ಲೂ ಕೇಳಿಕೊಳ್ತೇನೆ.